ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿವತ್ತು ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲೇ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ಸೊ ತಮ್ಲೈನಲ್ಲೇ ನೋಡಿದ್ದೀರಲ್ಲ. ಇವತ್ತು ನಾನು ನಮ್ಮನೇಲಿ ಫಿಶ್ ತವಾ ಫ್ರೈನ ಹೇಗೆ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಒಂದು ವಿಡಿಯೋದಿಂದ ನೀವು ನೋಡಿದ್ರೆ ನಿಮಗೂ ಒಂದು ಐಡಿಯಾ ಬರ್ಬೋದು. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಮೀನು ನಾನು 1.5 kg ಮೀನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಮೀನು. ಯಾವ ಮೀನಪ್ಪ ಅಂತಂದರೆ ಇದು ಬಂದು ರಘು ಮೀನು ತೊಗೊಂಡಿದ್ದೀನಿ ನಾನು. ರಘು ಮೀನು ತೊಗೊಂಡು ಅದನ್ನು ನೀಟಾಗಿ ಒಂದು 3 ಇಂದ 4 ಸತಿ ತೊಳ್ಕೊಂಡಿದ್ದೀನಿ. ತೊಳ್ಕೊಳಕ್ಕೂ ಮುಂಚೆ ಸ್ವಲ್ಪ ಅರಿಶಿನ ಮತ್ತು ಹುಣಸೆ ಹಣ್ಣನ್ನು ಮತ್ತು ಉಪ್ಪು ಈ 3 ಹಾಕಿ ಅದನ್ನು ಚೆನ್ನಾಗಿ ಒಂದು 1/2 ಅವರು ನೆನೆಯೋಕ್ಕೆ ಬಿಟ್ಟು ಆ ಸ್ಮೆಲ್ ಏನಿದೆಯಲ್ಲ ಆ ಸ್ಮೆಲ್ಲೆಲ್ಲ ಹೋಗೋ ಥರ ನೀಟಾಗಿ ಅದನ್ನು ಬಿಟ್ಟು ಆಮೇಲೆ ತೊಳ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ ನಾನು ಒಂದು ಬಾಣಲಿನ ಇಟ್ಕೊಂಡು ಅಷ್ಟು ಮೀನನ್ನು ಮಸಾಲೆಲಿ ಕಲಿಸ್ಬೇಕಲ್ಲ. ಸೊ ಸ್ವಲ್ಪ ದೊಡ್ಡ ಬಾಣಲಿನೇ ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾನು ಹಾಕಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 kg ಮೀನಿಗೆ ಒಂದು 10 ರೂಪಾಯಿದು 2 ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಾಕಾಗುತ್ತೆ. ಮನೆಯಲ್ಲೇ ಮಾಡ್ಕೊಂಡಿದ್ರೆ ನೋಡಿಕೊಂಡು ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಮೀನನ್ನು ತೊಳೆಯೋವಾಗಲೂ ಸ್ವಲ್ಪ ಅರಿಶಿನ, ಉಪ್ಪು, ಹುಣಸೆ ಹಣ್ಣು ಇಷ್ಟು ಹಾಕಿ ನೆನೆ ಹಾಕಿ ಆಮೇಲೆ ತೊಳ್ಕೊಳ್ಳಿ. ಒಂದು 5-6 ಸಲ ವಾಶ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನಾನು ಮೀಡಿಯಮ್ ಸ್ಪೂನಲ್ಲಿ ಒಂದು 2.5 ಟೀ ಸ್ಪೂನು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಅಚ್ಚ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಬಂದು ಮೀಡಿಯಮ್ ಸೈಜ್ ಸ್ಪೂನಲ್ಲಿ, ತುಂಬ ಖಾರ ಇರುತ್ತಲ್ವ ಅದಕ್ಕೆ ಒಂದು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. 3 ಸ್ಪೂನ್ ಹಾಕ್ಕೊಂಡು ಒಂದು ಚಿಟಿಕೆ ಅಷ್ಟು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ ಶಾಸ್ತ್ರಕ್ಕೆ. ಅದಷ್ಟು ಹಾಕೊಂಡ್ಮೇಲೆ ಮತ್ತೆ ಇನ್ನೇನು ಹಾಕ್ಕೋಬೇಕಪ್ಪ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಲೈಟಾಗಿ ಉಪ್ಪನ್ನು ಸೇರಿಸ್ಕೋಬೇಕು. ಯಾಕೆ ಅಂದರೆ ಮೀನಿಗೆ ಉಪ್ಪು ಹಿಡಿಬೇಕಲ್ವ, ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ತೀರಾ ಜಾಸ್ತಿ ಹಾಕ್ಕೋಬೇಡಿ, ಯಾಕೆಂದರೆ ಚಿಲ್ಲಿಲಿ ಮತ್ತು ಧನಿಯಾ ಪುಡಿಲಿ ಖಾರದ ಪುಡಿನೆಲ್ಲ ಸಾಲ್ಟ್ ಇರುತ್ತೆ ಅದಕ್ಕೆ. ಮತ್ತು ನಾನಿಲ್ಲಿ ಸೇರಿಸ್ಕೊತಾ ಅದು ಬಂದು ಸ್ವಲ್ಪ ಕಬಾಬ್ ಪೌಡ್ರನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಕಬಾಬ್ ಪೌಡ್ರು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ನಮ್ಮ ಇಷ್ಟ, ಸ್ಕಿಪ್ ಮಾಡ್ಬೋದು. ನಾನು ಇದೇ ರೀತಿ ಮಾಡೋದು, ಅದಕ್ಕೆ ನಾನು ಕಬಾಬ್ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ. ಕಬಾಬ್ ಪೌಡ್ರನ್ನ ಸೇರಿಸ್ಕೊಂಡ್ಮೇಲೆ ಫಿಶ್ ಫ್ರೈ ಆದರೂ ಸರಿ, ಫಿಶ್ ತವಾ ಫ್ರೈ ಆದರೂ ಸರಿ, ಸದ್ಯ ನಾನು ತೊಗೊಂಡಿರೋದು ಫಿಶ್ ಫ್ರೈ ಮಸಾಲ ತೊಗೊಂಡಿದ್ದೀನಿ. ಫಿಶ್ ಫ್ರೈ ಮಸಾಲದಲ್ಲಿ ಫಿಶ್ ತವಾ ಫ್ರೈನೂ ಮಾಡ್ಕೋಬೋದು ನಾವು. ಅದನ್ನು ನಾನು 2 ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಒಂದು 3/4 kg ಆಗಿದ್ದಿದ್ರೆ 1 ಪ್ಯಾಕೆಟು ಸಾಕಾಗ್ತಿತ್ತು. 1.5 kg ಅಲ್ವಾ, ಅದಕ್ಕೆ ನಾನು 2 ಪ್ಯಾಕೆಟ್ ಆಗುವಷ್ಟು ತಗೊಂಡಿದ್ದೀನಿ. ನೀವು ನೋಡಿಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಮೀನನ್ನು ಎಷ್ಟು ತೊಗೊಂಡಿರ್ತೀರೋ ಅದ್ರ ತಕ್ಕನಾಗಿ ನೀವು ತಗೋಬೇಕು. ಇಲ್ಲಿ ನಾನು ಕೋಳಿ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ. 1 ರಿಂದ 2 ಮೊಟ್ಟೆ ಹಾಕ್ಕೋತಾ ಇದ್ದೀನಿ ನಾನು. 2 ಮೊಟ್ಟೆ ಹಾಕ್ಕೊಂಡ್ರೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ. 1 ಹಾಕ್ಕೊಂಡ್ರೆ ಸಾಕಾಗೋದಿಲ್ಲ. ಮತ್ತು ಒಂದು ಅರ್ಧ ನಿಂಬೆಹಣ್ಣನ್ನು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅರ್ಧ ನಿಂಬೆಹಣ್ಣು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಒಂದು ಚೂರು ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ನೀವು ಕೈಯಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ಪೂನಲ್ಲೆಲ್ಲ ಚೆನ್ನಾಗಿರೋದಿಲ್ಲ. ನಮ್ಮನೇಲಿ ನಾನು ಒಂದು ಅರ್ಧ ನಿಂಬೆಹಣ್ಣು ನಮಗೆ ಸಾಕಾಗೋದಿಲ್ಲ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಪೂರ್ತಿ ಒಂದು ಫುಲ್ಲು ನಿಂಬೆಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಅರ್ಧ ನಿಂಬೆಹಣ್ಣನ್ನು ಸೇರಿಸ್ಕೊಂಡ್ರೆ ಸಾಕು, ಪೂರ್ತಿ ಏನು ಬೇಡ. ನಮಗೆ ಬೇಕು ಅಂತ ನಾನು ಹಾಕ್ಕೊಂಡಿದ್ದೀನಿ.
ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಮತ್ತು ಅದನ್ನು ನೀಟಾಗಿ ಸ್ವಲ್ಪನೂ ಗಂಟು ಬರದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿದ್ರೆ ಮಸಾಲೆ ನೀಟಾಗಿ ಮೀನಿಗೆ ಹಿಡ್ಕೊಳ್ಳಲ್ಲ, ಅಲ್ಲಲ್ಲೇ ಗಂಟು ನಿಂತ್ಕೊಬಿಡುತ್ತೆ. ಸ್ವಲ್ಪನೂ ಗಂಟಿಲ್ಲದೆ ಆ ಥರ ನೀಟಾಗಿ ಮಸಾಲೆನ ಈ ಥರ ಕೈಯಲ್ಲಿ ಕಲಿಸ್ಕೋಬೇಕು. ನೀವು ಕೈಯಲ್ಲಿ ಕಲಿಸಿದಾಗ ಸಿಗೋವಷ್ಟು ಕ್ಲಾರಿಟಿ ನೀವು ಸ್ಪೂನಲ್ಲಿ ಕಲಿಸಿದಾಗ ಸಿಗೋದಿಲ್ಲ. ಸೊ ಅದಕ್ಕೇ ಕೈಯಲ್ಲಿ ಕಲಿಸ್ಕೊಳ್ಳಿ ಚೆನ್ನಾಗಿ. ಮತ್ತು ತೊಳೆದಿರೋಂಥ ಮೀನನ್ನು ಒಂದೊಂದೇ ಹಾಕ್ಕೋಬೇಕು. ಒಂದೇ ಸಲ ಹಾಕೊಂಡು ಸುರ್ಕೊಂಡ್ರೆ ನೀಟಾಗಿ ಮಸಾಲೆನ ಹಚ್ಚೋಕ್ಕಾಗಲ್ಲ. ಒಂದೊಂದೇ ಮೀನನ್ನು ಹಾಕ್ಕೊಂಡು ನೀಟಾಗಿ ಈ ಥರ ನಾನು ಯಾವ ಥರ ಹಚ್ತಾ ಇದ್ದೀನಿ ನೋಡಿ, ಆ ಥರ ಹಚ್ಕೊಳ್ಳಿ. ಬಟ್ ಹುಷಾರಾಗಿ ಹಚ್ಕೊಳ್ಳಿ, ಮುಳ್ಳು ಇರುತ್ತಲ್ಲ ಕೈಗೆ ಚುಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಹಚ್ಕೊಳ್ಳಿ. ನಿಧಾನಕ್ಕೆ ಹಚ್ಕೊಂಡು ರೆಡಿ ಮಾಡ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಹಿಡ್ಕೊಂತು ಅಂದರೆ ಮೀನು ಟೇಸ್ಟು ಸಖತ್ತಾಗಿರುತ್ತೆ. ನಾವೇನು ಅಂದ್ಕೊಂಡಿದ್ದೀವಲ್ಲ ಅದಕ್ಕಿಂತ ಸಖತ್ತಾಗಿ ಬರುತ್ತೆ ಮೀನು. ಸೊ ಅದಕ್ಕೇ ನೀಟಾಗಿ ಹಚ್ಕೊಳ್ಳಿ. ಯಾರ್ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಅವೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದೇ ರೀತಿ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೆ ಹೆಲ್ಪ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನೋಡೋದ್ರಲ್ಲ ನೀಟಾಗಿ ಮಸಾಲೆ ಅನ್ನೋದು ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ಳುತ್ತೆ ಈ ಥರ ಹಚ್ಚೋದ್ರಿಂದ. ನೀವು ಒಂದೇ ಸತಿ ಹಾಕಿ ನೀವು ಹಚ್ಚಿದ್ರೆ ಮಸಾಲೆ ಹಿಡಿಯೋದಿಲ್ಲ. ಸೊ ಈ ಥರ ಒಂದೊಂದೇ ಹಾಕ್ಕೊಂಡು ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಮಸಾಲೆ ಅನ್ನೋದು ಹಿಡಿಯುತ್ತೆ. ಅದಕ್ಕೋಸ್ಕರ ಈ ಥರ ಹಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ನೀಟಾಗಿ ಇನ್ನು ಕೆಳಗಡೆ ಮಸಾಲೆ ಇರುತ್ತಲ್ಲ, ಇನ್ನು ಮೀನುಗಳಿದಾವಲ್ಲ ಆ ಮೀನಿಗೆಲ್ಲ ಬೇಕಾಗುತ್ತೆ. ಅದಕ್ಕೆ ಮಸಾಲೆನ ನೀಟಾಗಿ ಹಚ್ಕೊಳ್ಳಿ. ಹಚ್ಕೊಳ್ಳೋವಾಗ ಕೆಳಗಡೆ ಎಲ್ಲ ಮಸಾಲೆ ಇರುತ್ತೆ, ಅದನ್ನೆಲ್ಲ ಸೈಡಿಗೆ ತಗೊಂಡು ಮಿಕ್ಕಿದ ಮೀನಿಗೆ ಮಸಾಲೆನ ಹಚ್ಕೊಳ್ಳಿ. ಮಸಾಲೆ ಯಾವ ಥರ ಹಚ್ಕೋತೀರೋ ಆ ಥರ ಮೀನು ತುಂಬ ಟೇಸ್ಟಿಯಾಗಿ ಆಗುತ್ತೆ, ತವಾ ಫ್ರೈ ಆಗುತ್ತೆ. ಸೊ ಎಲ್ಲ ಹಚ್ಚಿದ ಮೇಲೆ ಅಡುಗೆ ಮನೇಲಿ ಇಡಬೇಡಿ, ಫ್ರೀಝರಲ್ಲಿ ಫ್ರೀಝರ್ ಅಂದರೆ ಕೋಲ್ಡ್ ಆಗುತ್ತಲ್ಲ ಆ ಒಂದು ಜಾಗದಲ್ಲಿ ನೀಟಾಗಿ ಇಡಿ. ಆವಾಗ ಯಾವುದೇ ರೀತಿ ಮೀನು ಹಾಳಾಗೋದಿಲ್ಲ, ಮಸಾಲೆನೂ ಹಾಳಾಗೋದಿಲ್ಲ. ನೀವು 3 ದಿನ 4 ದಿನ ಇಟ್ಕೊಂಡು ನೀವು ಫ್ರಿಜ್ಜಲ್ಲಿ ನೀಟಾಗಿ ಅದನ್ನು ಇಟ್ಕೊಂಡು ನೀವು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡೋದ್ರಲ್ಲ ಯಾವ ಥರ ಮಿಕ್ಸ್ ಆಗ್ತಾ ಇದೆ ಮಸಾಲೆ ಅಂತ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮೀನು. ಮೀನು ಸಾಂಬಾರು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು. ಮೀನು ಸಾಂಬಾರು ಯಾವ ಥರ ಮಾಡೋದು ನಮ್ಮನೇಲಿ ನಾವು ಯಾವ ಥರ ಮಾಡ್ತೀವಿ ಅಂತ ಅದು ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಇದರಲ್ಲಿ ಫಿಶ್ ತವಾ ಫ್ರೈ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಖಾಲಿಯಾಗಿದೆ ನೋಡ್ಬೋದು. ಅದನ್ನು ಕ್ಲೀನಾಗಿ ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ. ಮತ್ತು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ಮ್ಯಾರಿನೇಟ್ ಆದಮೇಲೆ ಏನಾದರೂ ಒಂದು ಕವರೋ ಇಲ್ಲ ಒಂದು ಪ್ಲೇಟು ನೀಟಾಗಿ ಅದನ್ನು ಮುಚ್ಚಿ ಎತ್ತಿಡಬೇಕಾಗುತ್ತೆ. ಇಷ್ಟು ಆಯಿತು. ನೀಟಾಗಿ ಎಲ್ಲ ಮಸಾಲೆನ ಹಚ್ಚಿದ್ದೀನಿ, ಹಚ್ಚಿ ಎಲ್ಲ ಇದು ಮಾಡಿದ್ದೀನಿ. ಸೊ ನೀರು ಒಂದು ಸ್ವಲ್ಪನೂ ಅದಕ್ಕೆ ಬೀಳಬಾರ್ದು, ಆ ಥರ ಇಡಬೇಕು. ಮತ್ತು ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ, ನಾನು ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾನು ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ನಾನು ಫಿಶ್ನ
ತವಾ ಫ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಫಿಶ್ನ ತವಾ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಫಿಶ್ನ ನೀಟಾಗಿ ಬೇಯಿಸ್ಕೋಬೇಕು. ಅರ್ಧಂಬರ್ಧ ಬೇಯಿಸಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಮತ್ತು ನಾವು ಮಸಾಲೆನ ಹಚ್ಚಿ ಒಂದು ಹಾಫ್ ಆನ್ ಅವರ್ 1 ಅವರ್ ಆದಮೇಲೆ ನಾವು ಫಿಶ್ ತವಾ ಫ್ರೈ ಮಾಡಬೇಕು. ಸುಮ್ಮನೆ ಅವಾಗ ಹಾಕಿ ಇವಾಗ ತೆಗೆದು ಮಾಡಬಾರ್ದು, ಟೇಸ್ಟ್ ಬರೋದಿಲ್ಲ. ಮಸಾಲೆ ಹಚ್ಚಿ 1 ಅವರ್ ಆದಮೇಲೆ ನಾವು ಫಿಶ್ ತವಾ ಫ್ರೈನ ಮಾಡ್ಕೋಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಮಸಾಲೆ ಹಿಡಿದಿದೆ. ಈ ಥರ ಮಸಾಲೆ ಹಿಡಿಬೇಕು. ಮಸಾಲೆ ಸಪ್ರೇಟು, ಮೀನು ಸಪ್ರೇಟು ಈ ಥರ ಆದರೆ ಚೆನ್ನಾಗಿರೋದಿಲ್ಲ. ಮಸಾಲೆ ನೀಟಾಗಿ ಮೀನು ಮೇಲೆ ಇರಬೇಕು. ಅದಕ್ಕೇ ಫ್ರೀಝರಲ್ಲಿಟ್ಟರೆ ಅದು ನೀಟಾಗಿ ಪೇಸ್ಟ್ ಆಗುತ್ತೆ ಮಸಾಲೆ. ಸೊ ನೋಡಿ ಯಾವ ಥರ ಆಗಿದೆ ಅಂತ. ನೀವು ಇದೇ ರೀತಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ವಿಡಿಯೋ ಇದೇನೆ, ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವಿಡಿಯೋ ಇಷ್ಟನೇ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ಸಪೋರ್ಟ್ ಮಾಡಿ, ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.